100 ಕೋಟಿ 100 crores 100 crore ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಕ್ಕೆ 100 ಕೋಟಿ ಎಲ್ಲೋಯ್ತು? ಯಾರ ಹತ್ರ ಇದೆ? ನಮಸ್ಕಾರ, ನಾನು ಅಡ್ವೊಕೇಟ್ ಶ್ರೀನಿವಾಸರಾವ್, ಆಮ್ ಆದ್ಮಿ ಪಾರ್ಟಿಯ ರಾಜ್ಯ ಸಂಯುಕ್ತ ಕಾರ್ಯದರ್ಶಿ ಕರ್ನಾಟಕ. ನಮ್ಮ ದಕ್ಷಿಣ ಕ್ಷೇತ್ರದ ಮತ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ದಕ್ಷಿಣ ಕ್ಷೇತ್ರಕ್ಕೆ 100 ಕೋಟಿ ಅನುದಾನವನ್ನು ರಾಜ್ಯ ಸರ್ಕಾರ ಈ ಬಜೆಟ್ನಲ್ಲಿ ಘೋಷಿಸಿದೆ. ಇದು ಕಾಂಗ್ರೆಸ್ಸಿನ ಹಣ ಅಲ್ಲ, ಇದು ನಮ್ಮ ಹಣ, ತೆರಿಗೆ ಹಣ. ಇದು ದಕ್ಷಿಣ ಕ್ಷೇತ್ರಕ್ಕೆ 100 ಕೋಟಿ ಕೊಟ್ಟಿರೋದು ನಮ್ಮ ಸೌಭಾಗ್ಯ. ಆದರೆ ಈ ಹಣವನ್ನು ನಾವು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಪಡಿಸುವ ಅಭ್ಯರ್ಥಿಗೆ ಮತ ಹಾಕಬೇಕು. ಪ್ರತಿಯೊಂದು ಅಭ್ಯರ್ಥಿಯು ಈ ಕಣದಲ್ಲಿದ್ದಾರೆ, ಯಾವುದೇ ಪಾರ್ಟಿಯ ಅಭ್ಯರ್ಥಿ ಆಗಲಿ. ಆದರೆ ಈ ಘೋಷಿಸಿರುವ 100 ಕೋಟಿ ಅನುದಾನವನ್ನು ನಮ್ಮ ಕ್ಷೇತ್ರದಲ್ಲಿ 1 ವರ್ಷದಲ್ಲಿ ಮಾಡುವಂತರಾಗಬೇಕು. ರಸ್ತೆ ಅಭಿವೃದ್ಧಿಗಳಾಗಲಿ, ಮೂಲ ಸೌಕರ್ಯಗಳಾಗಲಿ, ಏನೇ ಅಭಿವೃದ್ಧಿ ಆಗಲಿ, ನಮ್ಮ ಕ್ಷೇತ್ರದಲ್ಲಿ 1 ವರ್ಷದಲ್ಲಿ ಈ ಅನುದಾನವನ್ನು ಬಿಡುಗಡೆಗೊಳಿಸುವಂತಹ ಅಭ್ಯರ್ಥಿಗೆ ನಾವು ಮತ ಹಾಕಬೇಕು. ಈಗ ಪ್ರತಿಯೊಂದು ಪಕ್ಷದಿಂದಲೂ ಸ್ವತಂತ್ರ ಅಭ್ಯರ್ಥಿಗಳಾಗಿಯೂ ನಿಂತಿದ್ದಾರೆ. ಎಲ್ಲ ಅಭ್ಯರ್ಥಿಯಲ್ಲೂ ಮನವಿ ಮಾಡಿಕೊಳ್ಳುವುದು ನಾನಿಷ್ಟೇ, ಪ್ರತಿಯೊಬ್ಬ ಅಭ್ಯರ್ಥಿಯು ನಮ್ಮ ದಕ್ಷಿಣ ಕ್ಷೇತ್ರದ ಅಭಿವೃದ್ಧಿಗಾಗಿ ತಾವು ಏನು ಕಾಮಗಾರಿಗಳನ್ನು ಮಾಡ್ತೀರಿ, 6 ತಿಂಗಳಲ್ಲಿ ಎಷ್ಟು ಕಾಮಗಾರಿ ಮಾಡ್ತೀರಿ, ಎಷ್ಟು ಹಣ ರಿಲೀಸ್ ಮಾಡ್ತೀರಿ, ಮತ್ತೆ ಮುಂದಿನ 6 ತಿಂಗಳಲ್ಲಿ ಎಷ್ಟು ಕಾಮಗಾರಿ ಮಾಡ್ತೀರಿ, ಎಷ್ಟು ರಿಲೀಸ್ ಮಾಡ್ತೀರಿ, ನಂತರ ಮುಂದಿನ 6 ತಿಂಗಳು, ನಂತರ ಕೊನೆ 6 ತಿಂಗಳು, ಈ ರೀತಿ ಪ್ರತಿಯೊಬ್ಬ ಅಭ್ಯರ್ಥಿಯು 6 ತಿಂಗಳಿಗೆ ತಾವು ಮಾಡುವಂತಹ ಅಭಿವೃದ್ಧಿ ಕಾರ್ಯಗಳ ಪಟ್ಟಿಯನ್ನು ಜನರ ಮುಂದೆ ಇಡಬೇಕು. ನಮ್ಮ ಪ್ರತಿಯೊಬ್ಬ ಮತದಾರರು ಆ ಅಭಿವೃದ್ಧಿ ಕಾರ್ಯಗಳಲ್ಲಿ ಮಾಡುವಂತಹ ಅಭ್ಯರ್ಥಿಗೆ ನಾವು ಆ ಮತ ಈ ಮತ, ಒಂದೇ ಮನೆಯವರು ಅಥವಾ ಆ ಪಕ್ಷದವರು ಈ ಪಕ್ಷದವರು ಅನ್ನೋ ಭೇದ ಭಾವ ಇಲ್ಲದೆ ಯಾವ ಅಭ್ಯರ್ಥಿಯು ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಆ ಹಣವನ್ನು ಬಿಡುಗಡೆ ಮಾಡಿಸಿ ಮತ್ತು ಇನ್ನೂ ಹಣವನ್ನು ತಂದು ಇನ್ನೂ ಇತರ ಕಾರ್ಯಗಳನ್ನು ಮಾಡುವಂತಹ ಶಕ್ತಿಶಾಲಿಯಾದ ಅಭ್ಯರ್ಥಿಗೆ ತಮ್ಮ ಮತವನ್ನು ಹಾಕಬೇಕು. ಮತ್ತೆ 6 ತಿಂಗಳಾದ ನಂತರ ಆ ಗೆದ್ದ ಅಭ್ಯರ್ಥಿಯು ತಾವು ಏನು ಕಾಮಗಾರಿಗಳನ್ನು ಮಾಡಿದ್ವಿ, ಈ 6 ತಿಂಗಳಲ್ಲಿ ಎಷ್ಟು ಹಣವನ್ನು ಖರ್ಚು ಮಾಡಿದ್ವಿ, ಮುಂದಿನ 6 ತಿಂಗಳಲ್ಲಿ ಏನು ಮಾಡ್ತೀವಿ ಅನ್ನೋದನ್ನು ಪ್ರತಿಯೊಂದು ನಮ್ಮ ಜನಸಾಮಾನ್ಯರ ಪ್ರತಿನಿಧಿಗಳ ಮುಂದೆ ಅವರು ವಿವರಿಸಲೇಬೇಕು. ಒಂದು ವೇಳೆ ಈ ಗೆದ್ದಂತ ಅಭ್ಯರ್ಥಿಯು ತಾವು 6 ತಿಂಗಳಲ್ಲಿ ಏನು ಕೆಲಸ ಮಾಡಿದ್ವಿ ಎಂದು ವಿವರಿಸದಿದ್ದರೆ ನಮ್ಮ ಆಮ್ ಆದ್ಮಿ ಪಕ್ಷದ ಪರವಾಗಿ ತಮ್ಮೆಲ್ಲರ ಸಹಕಾರದಿಂದ ಅಭ್ಯರ್ಥಿಯ ಮುಂದೆ ಧರಣಿ ಮಾಡೋಣ. ಅವ್ರು ಏನ್ ಕಾಮಗಾರಿ ಮಾಡಿದ್ದಾರೆ 6 ತಿಂಗಳಲ್ಲಿ, ಮುಂದೆ ಏನ್ ಮಾಡ್ತಾರೆ ಅನ್ನೋದು ಹೇಳ್ಬೇಕು. ಹೇಳದಿದ್ರೆ ಧರಣಿಯು ಎಷ್ಟು ಸ್ವರೂಪದಲ್ಲಿ ಇರಬೇಕಂದ್ರೆ, ಅವರು ಕಾಮಗಾರಿಯನ್ನು ಮಾಡಬೇಕು, ಹಣವನ್ನು ತರಬೇಕು, ನಮ್ಮ ಕ್ಷೇತ್ರ ಅಭಿವೃದ್ಧಿಯನ್ನು ಮಾಡಬೇಕು, ಇಲ್ಲಾಂದ್ರೆ ರಾಜೀನಾಮೆ ಕೊಡಬೇಕು. ಈಗ ಈ ಬದಲಾವಣೆಯನ್ನು ನಮ್ಮ ದಕ್ಷಿಣ ಕ್ಷೇತ್ರದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಧಾನಸೌಧದ ಬೈ ಎಲೆಕ್ಷನ್ ಇದರಿಂದನೇ ಪ್ರಾರಂಭ ಆಗಬೇಕು. ಇದು ಮುಂದೆ ಇದು ಎಲ್ಲ ಚೇಂಜ್ ಆಗಬೇಕು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ. ಈಗ ಒಬ್ಬ ಅಭ್ಯರ್ಥಿ ನಾವು ಓಟ್ ಹಾಕ್ತಿವಿ, 5 ವರ್ಷ ನಾನು ಗೆದ್ದುಬಿಟ್ಟೇನೆ ಅಂತ ಏನು ಕೆಲಸ ಮಾಡಲ್ಲ, ನಾವು ಏನು ಕೇಳೋದಿಲ್ಲ. ಇದಕ್ಕೋಸ್ಕರನೇ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಾಗಲ್ಲ. ಪ್ರತಿಯೊಂದು ಅಭ್ಯರ್ಥಿಗೂ ಮತ ಹಾಕಿದ ನಂತರ 6 ತಿಂಗಳ ಒಳಗೆ ಏನು ಕೆಲಸ ಮಾಡ್ತೀರಿ ಅನ್ನೋದು 5 ವರ್ಷದ ಈ ಪ್ರಣಾಳಿಕೆಯನ್ನು ಸಹ ಬಿಡುಗಡೆ ಮಾಡಬೇಕು. ನಾವು ಪ್ರತಿ ಕ್ಷೇತ್ರದಲ್ಲೂ ಇನ್ನು ಮುಂದೆ ಈಗ ಅದರ ಈ ಹೋರಾಟವನ್ನು ನಾವು ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಮಾಡ್ತೇವೆ. ನಂತರ ಇದು ರಾಜ್ಯದಂತಲೂ ದೇಶದಂತಲೂ ಚಳವಳಿ ಮಾಡ್ತೇವೆ. ಯಾಕಂದ್ರೆ ಓಟ್ ಹಾಕಿ ಗೆಲ್ಸಿದ ನಂತರ 5 ವರ್ಷಕ್ಕೆ ಅವ್ರು ಮತ್ತೆ ನಮಗೆ ಮುಖ ತೋರಿಸೋದಲ್ಲ. ಪ್ರತಿ 6 ತಿಂಗಳಿಗೂ ಅವ್ರು ಏನು ಡೆವಲಪ್ ಮಾಡಿದ್ದಾರೆ, ಎಷ್ಟು ಹಣ ತಂದಿದ್ದಾರೆ, ಯಾವ ರೀತಿ ಕಾಮಗಾರಿಗಳಿದೆ, ಮುಂದೆ ಏನ್ ಮಾಡ್ತೀವಿ ಅನ್ನೋದನ್ನ ಘೋಷಿಸಲೇಬೇಕು. ಅಂತಹ ಅಭ್ಯರ್ಥಿಗೆ, ಅಂತಹ ಫಿಟ್ ಕ್ಯಾಂಡಿಡೇಟ್ಗೆ, ಅಂದ್ರೆ ಆ ಹಣವನ್ನು ತೆಗೆದು ಬಂದು ಸರ್ಕಾರದಿಂದ ತಂದು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂತಹ ಅಭ್ಯರ್ಥಿಗೆ ನಾವು ಮತ ಹಾಕಬೇಕು. ನಮ್ಮ ಪಕ್ಷದ ಗುರಿಯು ಭ್ರಷ್ಟಾಚಾರದ ನಿರ್ಮೂಲನೆ ಮತ್ತು ಏನು ತೊಂದರೆಗಳಿದಾವೆ ಎಲ್ಲವನ್ನು ನಿರ್ವಹಿಸುವಂತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಬೇಕು. ಅದಕ್ಕೋಸ್ಕರ ನಾವು ಹೋರಾಟ ಮಾಡುತ್ತೇವೆ.
ಈ ಬದಲಾವಣೆಯ ಹೋರಾಟವು ನಮಗೆ ಈ ಕ್ಷೇತ್ರದಿಂದ ಹಿಂದಿನಿಂದಲೇ ಪ್ರಾರಂಭವಾಗುತ್ತದೆ. ಆದ್ರಿಂದ ಪ್ರತಿಯೊಬ್ಬ ಅಭ್ಯರ್ಥಿಗಳು ಯಾರು ಈಗ ಕಣದಲ್ಲಿ ಉಳಿದಿದ್ದೀರಿ, ಎಲ್ಲಾ ಪ್ರತಿಯೊಬ್ಬ ಅಭ್ಯರ್ಥಿಗಳು 6 ತಿಂಗಳಲ್ಲಿ ಏನು ಕಾಮಗಾರಿಗಳನ್ನು ಮಾಡ್ತೀರಿ, ಎಷ್ಟು ಅನುದಾನವನ್ನು ಬಿಡುಗಡೆ ಮಾಡ್ತೀರಿ, ನೆಕ್ಸ್ಟ್ 6 ತಿಂಗಳಿಗೆ ಏನ್ ಮಾಡ್ತೀರಿ, ಮುಂದಿನ 6 ತಿಂಗಳಿಗೆ ಏನ್ ಮಾಡ್ತೀರಿ, ಅದರ ನಂತರ 6 ತಿಂಗಳಿಗೆ ಏನ್ ಮಾಡ್ತೀರಿ ಅನ್ನೋದನ್ನ ಘೋಷಿಸಬೇಕು ಎಂದು ದಕ್ಷಿಣ ಕ್ಷೇತ್ರದ ಮತದಾರರ ಪರವಾಗಿ ನಾನು ಆಗ್ರಹಿಸುತ್ತೇನೆ. ಮತ್ತು ಮತದಾರರೆಲ್ಲರೂ ಸವಿನಯವಾಗಿ ಪ್ರಾರ್ಥಿಸುತ್ತೇನೆ, ತಾವು ಪಕ್ಷ ಭೇದ ಮೆರೆತು, ಜಾತಿ ಧರ್ಮ ಮರೆತು, ಮೇಲು ಕೀಳು ಮರೆತು, ಇದ್ದವರು ಇಲ್ಲದವರು ಅನ್ನೋದು ಮರೆತು, ಒಂದೇ ಮನೆತನ ಇನ್ನೊಂದು ಮನೆತನ ಅನ್ನೋದು ಎಲ್ಲದನ್ನು ಮರೆತು ಯಾರು ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾರೋ ಅವರಿಗೆ ನಾವು ಮತವನ್ನು ಹಾಕಬೇಕು. ಹಾಗಾಗಿ ತಾವು ಯಾವುದೇ ಆಶೆಗಳಿಗೆ ಲೋಭ ಆಗದೆ ಈ ರೀತಿ ಮತದಾನವನ್ನು ಮಾಡಿ ಮತ್ತು ಪ್ರತಿ 6 ತಿಂಗಳಿಗೊಂದೇ ಗೆದ್ದಂತ ಅಭ್ಯರ್ಥಿಯು ನಮ್ಮ ಮುಂದೆ ಬಂದು ಸಾರ್ವಜನಿಕರ ಮುಂದೆ ತಾವು ಏನ್ ಮಾಡಿದೀವಿ ಏನ್ ಮಾಡ್ತೀವಿ ಅನ್ನೋದು ಘೋಷಿಸಲೇಬೇಕು. ಘೋಷಿಸದಿದ್ದರೆ ನಾವು ಚಳುವಳಿಯನ್ನು ಮಾಡೋಣ. ಇದನ್ನು ತಾವೆಲ್ಲರೂ ಒಮ್ಮತದಿಂದ ಸ್ವೀಕರಿಸಿ ಮಾಡ್ತೀರೆಂದು ನಾನು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.